Good morning, my dear students. Yes, in our last class we have discussed about index number, right? In that, so we did the problems on price index number, right? So price index number, price index number. So price index number ಅಂತ ಹೇಳಿ ಬಂದಾಗ construction of price index number, right? Construction of price index number. So we have two methods of construction of index number. Two methods of construction of index number. First one we had simple or unweighted price index number. Second method we have weighted index number. So first method alli enittu simple or unweighted index number antane helidvi. So second method alli enittu weighted index number ಅಂತ ಹೇಳಿ ಹೇಳಿದ್ವಿ, right? So ಹಾಗಿದ್ರೆ in our previous class we have discussed the problems on weighted index number. In this weighted index number, again we have two types of weighted index number. First one we have aggregative. Second one we have average, right? Second one average. ಸೊ ಅಗ್ರಿಗೇಟಿವ್ ಅಂತ ಹೇಳಿ ಬಂದಾಗ ಅಗ್ರಿಗೇಟಿವ್ ಅಲ್ಲಿ ನಮಗೆ ಏನು ಬರುತ್ತೆ, 6 ಮೆಥಡ್ಸ್ ಬರುತ್ತೆ. ಸೊ ವಾಟ್ ಆರ್ ದ 6 ಮೆಥಡ್ಸ್ ವಿ ಹ್ಯಾವ್? ಸೊ ಲಾಸ್ಪಿಯಸ್, ಪಾಶೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ವಿಶ್ ಬಾಲಿಸ್, ಫಿಶರ್ಸ್ ಆ್ಯಂಡ್ ಕೇಲೀಸ್. ಸೊ ಹಾಗಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ನಾವೇನು ಮಾಡಿದ್ದೀವಿ, ಪ್ರಾಬ್ಲಮ್ಸ್ ಆನ್ ಲಾಸ್ಪಿಯಸ್, ಪಾಶೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ವಿಶ್ ಬಾಲಿಸ್, ಫಿಶರ್ಸ್ ಆ್ಯಂಡ್ ಕೇಲೀಸ್. ಸೊ ಈ ಅಗ್ರಿಗೇಟಿವ್ ಮೇಲೆ ನಾವು ಪ್ರಾಬ್ಲಮ್ಸನ್ನು ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಸಾಲ್ವ್ ಮಾಡಿದ್ದೀವಿ. ಸೊ ಹಾಗಿದ್ರೆ ಅಗೇನ್ ಇಲ್ಲಿ ನಮಗೆ ಟೂ ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ಮಾಡೋದ್ರ ಬಗ್ಗೆ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ, ರೈಟ್? ಸೊ ಹಾಗಿದ್ರೆ ಫಸ್ಟ್ ಒನ್ ಯಾವುದು ಅಂದರೆ ಡೈರೆಕ್ಟ್ ಮೆಥಡ್. ಡೈರೆಕ್ಟ್ ಮೆಥಡ್ ಅಂದರೆ ವಿಲ್ ಬಿ ಹ್ಯಾವಿಂಗ್ P1, P0, P1, Q0, Q1, ರೈಟ್? ಸೊ ದಿಸ್ ಇಸ್ ಆಫ್ ಡೈರೆಕ್ಟ್ ಕ್ವಶನ್. ಡೈರೆಕ್ಟ್ ಕ್ವಶನ್ ಅಂತ ಅಂದ್ರೆ ನಿಮಗೆ ಬೇಸ್ ಇಯರ್ ಪ್ರೈಸ್, ಕರೆಂಟ್ ಇಯರ್ ಪ್ರೈಸ್, ಬೇಸ್ ಇಯರ್ ಕ್ವಾಂಟಿಟಿ, ಕರೆಂಟ್ ಇಯರ್ ಕ್ವಾಂಟಿಟಿ. ಸೊ ಈ ರೀತಿಯಾಗಿ ನಮಗೆ ಡೈರೆಕ್ಟ್ ಕ್ವಶನ್ ಇರ್ತಾ ಇತ್ತು. ಅಲ್ಲಿ ಬೇಸ್ಡ್ ಆನ್ ದ ಫಾರ್ಮುಲಾ ಏನಿರ್ತಾ ಇತ್ತು ನಮಗೆ ಲಾಸ್ಪಿಯಸ್. ಸೊ ಲಾಸ್ಪಿಯಸ್ ಬೇಕಾದ್ರೆ ವಿ ನೀಡ್ ಸಮ್ ಆಫ್ P1 Q0 ಡಿವೈಡೆಡ್ ಬೈ ಸಮ್ ಆಫ್ P0 Q0. ಸೊ ಹಾಗಿದ್ರೆ ಫಾರ್ಮುಲಾಗೆ ಏನೇನು ರಿಕ್ವೈರ್ಮೆಂಟ್ ಇದೆ ಆ ರಿಕ್ವೈರ್ಮೆಂಟ್ ಇರೋ ಅಂತ ಕಂಟೆಂಟ್ನ ನಾವಿಲ್ಲಿ ಏನು ಮಾಡ್ತಾ ಹೋಗಿದ್ವಿ, ಫೈಂಡ್ ಔಟ್ ಮಾಡ್ತಾ ಹೋಗ್ತಾ ಇದ್ವಿ, ರೈಟ್? ಯಾವುದ್ರಲ್ಲಿ? ಡೈರೆಕ್ಟ್ ಪ್ರಾಬ್ಲಮ್ ಅಲ್ಲಿ ಈ ರೀತಿ P0 Q0, P1 Q1, P0 Q1, P1 Q0. ಸೊ ಈ ರೀತಿ ಅನದರ್ 4 ಕಾಲಮ್ಸ್ ಅನ್ನ ಫೈಂಡ್ ಔಟ್ ಮಾಡಿ ನಾವಿಲ್ಲಿ ಏನು ಮಾಡ್ತಾ ಇದ್ವಿ, ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ವಿ. ದಿಸ್ ಈಸ್ ಫಸ್ಟ್ ಟೈಪ್ ಆಫ್ ಪ್ರಾಬ್ಲಮ್. ಸೊ ಸೆಕೆಂಡ್ ಟೈಪ್ ಆಫ್ ಪ್ರಾಬ್ಲಮ್ಗೆ ಬಂದಾಗ ಸೊ ವಿ ಹ್ಯಾಡ್ ಎಕ್ಸ್ಪೆಂಡಿಚರ್ ಮೆಥಡ್. ಸೊ ಯಾವ್ದು ಮೆಥಡ್ ಇತ್ತು? ಎಕ್ಸ್ಪೆಂಡಿಚರ್ ಮೆಥಡ್ ಇತ್ತು. ಸೊ ಎಕ್ಸ್ಪೆಂಡಿಚರ್ ಮೆಥಡ್ ಅಂತ ಹೇಳಿ ಬಂದಾಗ ಅಲ್ಲಿ ನಮ್ಗೆ ಏನಿತ್ತು, ಬೇಸ್ ಇಯರ್ ಎಕ್ಸ್ಪೆಂಡಿಚರ್ ಅಂಡ್ ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಅಂತ ಹೇಳಿ ಟೂ ಟೈಪ್ ಆಫ್ ಎಕ್ಸ್ಪೆಂಡಿಚರ್ ಅಲ್ಲಿ ಕೊಡ್ತಾ ಇದ್ರು. ಅವಾಗ ನೀವೇನ್ ಮಾಡ್ತಾ ಇದ್ರಿ, ಬೇಸ್ ಇಯರ್ ಎಕ್ಸ್ಪೆಂಡಿಚರ್ ಇಸ್ ಅ V0, ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಇಸ್ ಅ V1. ಸೊ ಹಾಗಿದ್ರೆ V0 ಇಸ್ ಇಕ್ವಲ್ ಟು P0 ಇಂಟು Q0 ಅಂಡ್ V1 ಇಸ್ ಇಕ್ವಲ್ ಟು P1 ಇಂಟು Q1 ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಿದ್ರೆ V0 ಇಸ್ ಇಕ್ವಲ್ ಟು P0 ಇಂಟು Q0 ಇಸ್ ಅ ಬೇಸ್ ಇಯರ್ ಎಕ್ಸ್ಪೆಂಡಿಚರ್, ರೈಟ್? ಸೊ ಹಾಗಿದ್ರೆ ಇಲ್ಲಿ ನಮ್ಗೆ ಏನ್ ಕೊಡ್ತಾ ಇದ್ರು, ಬೇಸ್ ಇಯರ್ ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಿದ್ರು, ಕರೆಂಟ್ ಇಯರ್ ಎಕ್ಸ್ಪೆಂಡಿಚರ್ ಕೊಟ್ಟಿರ್ತಿದ್ರು. ಸೊ ಹಾಗಿದ್ರೆ ವಿ ಹ್ಯಾವ್ ಟು ಫೈಂಡ್ ಔಟ್ Q0 ಅಂಡ್ Q1 ಹಿಯರ್. ಸೊ ಹಾಗಿದ್ರೆ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಅಲ್ಲಿ ನಾವೇನ್ ಮಾಡಬೇಕಾಗುತ್ತೆ, ಇಫ್ ದ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ ಇಸ್ ಬೇಸ್ಡ್ ಆನ್ ಪ್ರೈಸ್ ಇಂಡೆಕ್ಸ್ ನಂಬರ್, ದೆನ್ ವಿ ಹ್ಯಾವ್ ಟು ಫೈಂಡ್ ಔಟ್ Q0 ಅಂಡ್ Q1. ಸೊ ಹೌ ಟು ಫೈಂಡ್ ಔಟ್ Q0 ಅಂದ್ರೆ V0 ಕಾಲಮ್ ಡಿವೈಡೆಡ್ ಬೈ P0 ಕಾಲಮ್. ಅಂಡ್ ದೆನ್ ಇಫ್ ವಿ ನೀಡ್ ಟು ಫೈಂಡ್ ಔಟ್ Q1 ಅಂತ ಅಂದಾಗ V1 ಕಾಲಮ್ ಡಿವೈಡೆಡ್ ಬೈ P1 ಕಾಲಮ್. ಸೊ ಈ ರೀತಿಯಾಗಿ ಡಿವೈಡೆಡ್ ಬೈ ಮಾಡಿದಾಗ ನಮ್ಗೆ ಏನು ಸಿಗ್ತಾ ಇತ್ತು, ನಮ್ಗಲ್ಲಿ ಎಕ್ಸ್ಪೆಂಡಿಚರ್, ಬೇಸ್ ಇಯರ್ ಕ್ವಾಂಟಿಟಿ ಮತ್ತೆ ಕರೆಂಟ್ ಇಯರ್ ಕ್ವಾಂಟಿಟಿ ಸಿಗ್ತಾ ಇತ್ತು. ದಿಸ್ ಇಸ್ ಬೇಸ್ಡ್ ಆನ್ ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ಸ್. ಸೊ ಹಾಗೆ ಪ್ರೈಸ್ ಇಂಡೆಕ್ಸ್ ನಂಬರ್, ಕನ್ಸ್ಟ್ರಕ್ಷನ್ ಆಫ್ ಮೆಥಡ್ಸ್ ಆಫ್ ಕನ್ಸ್ಟ್ರಕ್ಷನ್ ಆಫ್ ಪ್ರೈಸ್ ಇಂಡೆಕ್ಸ್ ನಂಬರ್, ಸಿಂಪಲ್ ಆರ್ ಅನ್ವೇಟೆಡ್ ಪ್ರೈಸ್ ಇಂಡೆಕ್ಸ್ ನಂಬರ್, ವೇಟೆಡ್ ಇಂಡೆಕ್ಸ್ ನಂಬರ್, ರೈಟ್? ಸೊ ಇಲ್ಲಿ ಸಿಂಪಲ್ ಆರ್ ಅನ್ವೇಟೆಡ್ ಅಲ್ಲೂ ಕೂಡ ನಮ್ಗೆ ಇಲ್ಲಿ ಒಂದು ಅಗ್ರಿಗೇಟಿವ್ ಇರುತ್ತೆ, ಇನ್ನೊಂದು ಆವರೇಜ್ ಇರುತ್ತೆ, ರೈಟ್? ಎಸ್. ಸೊ ಹಾಗಿದ್ರೆ ಸೆಕೆಂಡ್ ಒನ್ ವೇಟೆಡ್ ಇಂಡೆಕ್ಸ್ ನಂಬರ್. ವೇಟೆಡ್ ಇಂಡೆಕ್ಸ್ ನಂಬರ್ ಅಲ್ಲಿ ಅಗೇನ್ ವಿ ಹ್ಯಾವ್ ಟೂ ಟೈಪ್ಸ್, ಅಗ್ರಿಗೇಟಿವ್ ಅಂಡ್ ಆವರೇಜ್. ಸೊ ಅಗ್ರಿಗೇಟಿವ್ ಅಂತ ಬಂದಾಗ ವಿ ಹ್ಯಾವ್ ಲಾಸ್ಪಿಯರ್, ಪಾಶೇಸ್, ಮಾರ್ಷಲ್ ಎಡ್ಜ್ವರ್ತ್, ಡಾರ್ವಿಶ್ ಬಾಲಿಸ್ ಅಂಡ್ ಫಿಶರ್ಸ್ ಅಂಡ್ ಕೇಲೀಸ್. ಅಂಡ್ ಆವರೇಜ್ ಅಲ್ಲಿ ನಮಗೆ AM ಮತ್ತೆ GM ಅಂತಂದು ಹೇಳಿ ಬರುತ್ತೆ, ಓಕೆ?
ಹಾಗಿದ್ರೆ ಪ್ರೀವಿಯಸ್ ಕ್ಲಾಸಲ್ಲಿ ಲಾಸ್ಟ್ ಕ್ಲಾಸಲ್ಲಿ ನಾವು ಪ್ರಾಬ್ಲಮ್ಸನ್ನು 2 ಟೈಪ್ಸ್ ಆಫ್ ಪ್ರಾಬ್ಲಮ್ಸ್ ನೋಡಿದ್ವಿ. ಒಂದು ಡೈರೆಕ್ಟ್ ಪ್ರಾಬ್ಲಮ್, ಇನ್ನೊಂದು ಎಕ್ಸ್ಪೆಂಡಿಚರ್ ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡಿದ್ವಿ, ರೈಟ್? ಸೊ ಹಾಗಿದ್ರೆ ಕ್ಲಾಸ್, ಸೊ ವಿ ವಿಲ್ ಡಿಸ್ಕಸ್ ಅಬೌಟ್ 2 ಮಾರ್ಕ್ಸ್ ಪ್ರಾಬ್ಲಮ್ಸ್. ಓಕೆ, ಸೊ ಹಾಗಿದ್ರೆ ಇವತ್ತಿನ ಕ್ಲಾಸಲ್ಲಿ 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆನ್ ಪ್ರೈಸ್ ಇಂಡೆಕ್ಸ್ ನಂಬರ್, 2 ಮಾರ್ಕ್ಸ್ ಪ್ರಾಬ್ಲಮ್ಸ್ ಆನ್ ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ನೋಡೋಣ. ಓಕೆ, so yes, first one, given P naught Q naught, given sum of P naught Q naught is equal to 400 and sum of P1 Q naught is equal to 300. Construct suitable price index number. Construct suitable price index number. So hagidre go through the problem. Given sum of P naught Q naught is equal to 400. So write down the given thing. Sum of P naught Q naught is equal to 400. Sum of P1 Q naught is equal to how much? 300. So construct suitable price index number anta helidru, right? So alli namge question alli Laspier's, Pache's, Marshall Edgeworth, Dorbish-Bowley's, so ee ರೀತಿಯಾಗಿರೋ ಪರ್ಟಿಕ್ಯುಲರ್ ಆಗಿ ಯಾವುದೇ ಇಂಡೆಕ್ಸ್ ನಂಬರ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾ ಇಲ್ಲ. ಸೊ ಏನಂತ ಹೇಳ್ತಾ ಇದ್ದಾರೆ, ಕನ್ಸ್ಟ್ರಕ್ಟ್ ಅ ಸೂಟೇಬಲ್ ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಹಾಗಿದ್ರೆ ಯಾವ ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್ ಸೂಟ್ ಆಗುತ್ತೆ. ಸೊ ಹಾಗಿದ್ರೆ ಬೈ ಸೀಯಿಂಗ್ ದ ಪ್ರಾಬ್ಲಮ್, ನೋಡ್ರಿ ಪ್ರಾಬ್ಲಮ್ ಅನ್ನ ನೋಡ್ರಿ. ಸೊ ಹಾಗಿದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋ ಅಂತ ಗಿವನ್ ಥಿಂಗ್ಸ್ ಅನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ಒಂದು ಪ್ರೈಸ್ ಇಂಡೆಕ್ಸ್ ನಂಬರ್ ಅನ್ನ ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡಬಹುದು ಅಂತಂದು ಹೇಳಿ ಅವರು ಕೇಳ್ತಾ ಇದ್ದಾರೆ, ಕ್ವಶನ್ ಅನ್ನ ಕೇಳ್ತಾ ಇದ್ದಾರೆ. ಸೊ ಹಾಗಿದ್ರೆ ಇಫ್ ಯು ಲುಕ್ ಎಟ್ ದ ಪ್ರಾಬ್ಲಮ್, ಸೊ ನಾವು ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ನೋಡಿ ಇಲ್ಲಿ, ಸೊ ವಾಟ್ ಈಸ್ ದ ಕಾಮನ್ ಥಿಂಗ್ ವಿ ಆರ್ ಹ್ಯಾವಿಂಗ್ ಇನ್ ದೀಸ್ ಟು ಕಂಟೆಂಟ್. ಸೊ ಹಾಗೆ ಈ ಎರಡು ಐಟಮ್ ಇದೆ ನಮ್ಗೆ ಇಲ್ಲಿ, ಒಂದು ಸಮ್ ಆಫ್ P naught Q naught, ಇನ್ನೊಂದು ಸಮ್ ಆಫ್ P1 Q naught. ಸೊ ಈ ಎರಡೂ ಕಂಟೆಂಟ್ ಅನ್ನ ನಾವು ನೋಡೋದಾದ್ರೆ, ಸೊ ವಿಚ್ ಈಸ್ ದ ಕಾಮನ್ ಥಿಂಗ್ ವಿ ಆರ್ ಹ್ಯಾವಿಂಗ್. ಸೊ ಯಾವುದು ಒಂದು ಕಂಟೆಂಟ್ ನಮಗೆ ಇಲ್ಲಿ ಕಾಮನ್ ಥಿಂಗ್ ಇದೆ ಇನ್ ಬೋತ್ ದ ಐಟಮ್. ಸೊ ಹಾಗಿದ್ರೆ ವಿ ಹ್ಯಾವ್ Q naught. ಸೊ ಹಾಗಿದ್ರೆ ವಿ ಹ್ಯಾವ್ Q naught ಆಸ್ ಅ ಕಾಮನ್ ಥಿಂಗ್. ನಮಗೆ ಇಲ್ಲಿ ಏನಿದೆ, Q naught ಇದೆ. ಸೊ Q naught ಅಂತ ಅಂದ್ರೇನು, Q naught ಇಸ್ ಅ ಬೇಸ್ ಇಯರ್ ಕ್ವಾಂಟಿಟಿ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಬೇಸ್ ಇಯರ್ ಕ್ವಾಂಟಿಟಿನ ಯಾರು ಯೂಸ್ ಮಾಡಿದ್ರು? ಸೊ ಹಾಗಿದ್ರೆ ಯಾರ ಫಾರ್ಮುಲಾದಲ್ಲಿ ನಾವು ಬೇಸ್ ಇಯರ್ ಕ್ವಾಂಟಿಟಿನ ತಗೊಂತೀವಿ? ಸೊ ಯಾರ ಫಾರ್ಮುಲಾದಲ್ಲಿ ತಗೊಂತೀವಿ? ಎಸ್, ಸೊ ಲಾಸ್ಪಿಯರ್, ರೈಟ್? ಸೊ ಹಾಗಿದ್ರೆ ಯಾರು? ಲಾಸ್ಪಿಯರ್ ಏನ್ ಮಾಡಿದ್ರು, ಬೇಸ್ ಇಯರ್ ಕ್ವಾಂಟಿಟಿನ ಆಸ್ ಅ ವೇಟ್ಸ್ ಆಗಿ ಯೂಸ್ ಮಾಡ್ತಾರೆ. ಸೊ ಹಾಗಿದ್ರೆ ಲಾಸ್ಪಿಯರ್ ಹ್ಯಾಸ್ ಯೂಸ್ಡ್ ಬೇಸ್ ಇಯರ್ ಕ್ವಾಂಟಿಟಿ ಆಸ್ ಅ ವೇಟ್ಸ್ ಅಂತ ಹೇಳಿ ನಾವು ಕರಿತೀವಿ. ಸೊ ಹಾಗಿದ್ರೆ P01L is equal to what is the formula? Sum of P1 Q naught divided by sum of P0 Q naught into 100. ಸೊ ಹಾಗಿದ್ರೆ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. Sum of P1 Q naught is equal to we have 300 divided by 400 into 100. So what is your answer? P01L is equal to how much? 75. P01 is equal to how much? P01L is equal to 75. So ಹಾಗಿದ್ರೆ by using the given thing we can construct Laspierre price index number because we have base year quantity as a common thing in the given problem. Given problem ಅಲ್ಲಿ ನಮಗೆ ಏನಾಗ್ತಾ ಇದೆ, base year quantity ನಮಗೆ common thing ಇದೆ. Therefore we can construct, what we can construct? Laspierre price index number ಅನ್ನು ನಾವಿಲ್ಲಿ ಕನ್ಸ್ಟ್ರಕ್ಟ್ ಮಾಡಬಹುದು. So let's move to second problem. Okay, second problem ಗೆ ನಾವು ಮೂವ್ ಆದ್ರೆ, second problem we have sum of P0 Q naught is equal to 500 given sum of P0 Q naught is equal to 500 and sum of
P1 Q1 is equal to how much? 800. 800. Then construct a suitable price index number. Then construct suitable price index number. So hagidre by using the given thing construct suitable price index number anta helidre. Same previous problem, right? So this is as a same previous problem naven solve ಮಾಡಿದೀವಿ same ಅದೇ ರೀತಿ ಇರುವಂತ problem. So hagidre common thing, which is the common thing here, Q0 and Q0. Here we have Q0 and Q0. It is a base year quantity. So we can construct last year price index number. So what is the formula? Sum of P1 Q0 divided by sum of P0 Q0 into 100. So therefore it is sum of P1 Q0 is equal to how much? 800 divided by 500 into 100. The answer is 160. 160 is your answer. Last year price index number. Clear? Yes. So next, moving to third problem. Third problem. Given sum of P1 Q1 is equal to sum of P1 Q1 is equal to 1500 and sum of P0 Q1 is equal to 1300. Construct a suitable index number. Construct a suitable index number. Okay? Yes. So write down the given things. Sum of P1 Q1 is equal to 1500. Sum of P0 Q1 is equal to 1300. Yes. Okay, Nodi. If you look at the problem, so which thing is common in both the items? So which thing is common in both the item? So ಹಾಗಿದ್ರೆ ಈ ಎರಡು ಕಂಟೆಂಟ್ ಅಲ್ಲಿ ಯಾವ ಒಂದು ಥಿಂಗ್ ನಮಗೆ ಕಾಮನ್ ಆಗಿ ಸಿಗ್ತಾ ಇದೆ ಅಂದ್ರೆ ಯಾವುದು ಕಾಮನ್ ಆಗಿ ಸಿಗ್ತಾ ಇದೆ? Q1. So Q1 is a current year quantity. Q1 is a current year quantity. So current year quantity is used by purchase. So ಹಾಗಿದ್ರೆ ಯಾರು ಯೂಸ್ ಮಾಡಿದ್ದಾರೆ current year quantity ನ? Purchase ಯೂಸ್ ಮಾಡಿದ್ದಾರೆ. So ಹಾಗಿದ್ರೆ we have to find out P01P, purchase price index number. We have to construct purchase price index number. What is the formula? Sum of P1 Q1 divided by sum of P0 Q1 into 100. So sum of P1 Q1 is equal to how much? 1500 divided by 1300 into 100. So what is the answer? Your answer is 115.38. 115.38. P01P. Partial price index number. Okay? Yes. So next problem. Next problem. Given sum of P1 Q1 is equal to 700 and sum of P0 Q1 is equal to 900. Construct a suitable index number, right? Yes. So hagidre if you look at the problem, so this is same as previous problem, right? So hagidre it is of purchase price index number. So find out purchase price index number. So sum of P1 Q1 divided by sum of P0 Q1 into 100. So answer will be
700 divided by 900 into 100. So what is the answer? The answer is 77.78. 77.78. P01 P, last year's price index number. Okay, yes. So next problem. Next problem. Next problem. If P01 L is equal to 150.3, if P01 L is equal to 150.3 and P01 P is equal to and P01 P is equal to 144.6 and find Dorbish-Bowley's and Fisher's price index number. Dorbish-Bowley's and Fisher's price index number. Okay, yes. See, this is very important question for 2 marks. ಇಲ್ಲಿ ನಿಮಗೆ 2 marks ಗೆ ಯಾವುದಾದ್ರೂ ಒಂದು ಕೇಳ್ತಾನೆ, either Dorbish-Bowley or Fisher. ಓಕೆ, ಎರಡನ್ನೂ ಕೇಳೋದಿಲ್ಲ. ಸೊ ಯಾವುದಾದ್ರೂ ಒಂದು ಕೇಳ್ತಾನೆ, Dorbish-Bowley's ಕೇಳ್ತಾನೆ ಅಥವಾ Fishers ಕೇಳ್ತಾನೆ. ಬಟ್ ಆದ್ರೆ ಇಲ್ಲಿ ನಾನು ಯಾಕೆ ನಿಮಗೆ ಎರಡನ್ನೂ ಕೊಟ್ಟಿದ್ದೀನಿ, Dorbish-Bowley ಮತ್ತೆ Fisher ಎರಡನ್ನೂ ಯಾಕೆ ಕೊಟ್ಟಿದ್ದೀನಿ ಅಂತ ಅಂದ್ರೆ, we can find out both Dorbish-Bowley as well as Fisher by using these two, Laspeyres ಮತ್ತೆ Parshas. ಇವೆರಡನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು we can find out Dorbish-Bowley's as well as Fishers. ಓಕೆ, ಸೊ ಅದ್ರ ನಿಮಗೆ ಕ್ವಶನ್ ಅಲ್ಲಿ ಕೇಳಬೇಕಾದ್ರೆ, ನಿಮ್ಗೆ ಎಕ್ಸಾಮಿನೇಷನ್ ಅಲ್ಲಿ ಕೇಳಬೇಕಾದ್ರೆ either Dorbish-Bowley or Fisher ಇವೆರಡರಲ್ಲಿ ಯಾವುದಾದ್ರೂ ಒಂದು ಕೇಳ್ತಾರೆ ಅಷ್ಟೇ. ಓಕೆ, ಎಸ್. ಸೊ ಹಾಗಿದ್ರೆ ಲೆಟ್ಸ್ ಮೂವ್ ಟು ಪ್ರಾಬ್ಲಮ್. ಇಫ್ P01L, so write down the given things. P01L is equal to 150.3 and then what we have, P01 P is equal to 144.6. so ಹಾಗಿದ್ರೆ ಇಲ್ಲಿ P01L ಅಂದ್ರೆ Laspeyres price index number ಕೊಡ್ತಾ ಇದ್ದಾರೆ 150.3 and then Parshas price index number ಕೊಡ್ತಾ ಇದ್ದಾರೆ 144.6. so ಇವಾಗ question arise, how to find out Dorbish-Bowley's price index number. ಹೇಗೆ ಫೈಂಡ್ ಔಟ್ ಮಾಡೋದು? ಸೊ ಹಾಗಿದ್ರೆ ಇಲ್ಲಿ ನೋಡಿ, ಸೊ ವಿ ಹ್ಯಾವ್ ಒನ್ ಫಾರ್ಮುಲಾ ಫಾರ್ ದ್ಯಾಟ್. Dorbish-Bowley ಮತ್ತೆ ಫಿಶರ್ಸ್ಗೆ ಬೈ ಯೂಸಿಂಗ್ Laspeyres ಮತ್ತೆ Parshas ಹೇಗೆ ಮಾಡೋದು ಅನ್ನೋಕ್ಕೆ ವಿ ಹ್ಯಾವ್ ಒನ್ ಫಾರ್ಮುಲಾ. ಸೊ ವೆರಿ ಸಿಂಪಲ್ ಫಾರ್ಮುಲಾ, P01 DB. ಸೊ ಇಲ್ಲಿ ಹೇಳಿ, ವಾಟ್ ಈಸ್ ದ ಫಾರ್ಮುಲಾ ಫಾರ್ Dorbish-Bowley's? ಏನ್ ಬರಿತಾ ಇದ್ವಿ, ಫಾರ್ಮುಲಾ ಏನ್ ಬರಿತಾ ಇದ್ವಿ ನಾವು ನೋಡಿ. ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ನಾನು ನಿಮಗೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿಸಿದ್ದೀನಿ, Dorbish-Bowley's ಮೇಲೆ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿಸಿದ್ದೀನಿ, ಅಲ್ಲಿ ನಾನು ಫಾರ್ಮುಲಾಸ್ ಬರಿತಾ ಇದ್ದೆ, ರೈಟ್. ಸೊ ವಾಟ್ ಈಸ್ ದ ಫಾರ್ಮುಲಾ ಫಾರ್ DB? See, I will write the formula, sum of P1 Q0 divided by sum of P0 Q0 plus sum of P1 Q1 divided by sum of P0 Q1 into 100, right? This is the formula for Dorbish-Bowley's price index number. Dorbish-Bowley ಪ್ರೈಸ್ ಇಂಡೆಕ್ಸ್ ನಮಗೆ ಬರಿಬೇಕಾಗಿರುವಂತ ಫಾರ್ಮುಲಾ ಇದು, ಹೌದಾ? ನೋಡಿ, ಇದನ್ನ ನಾನು ಈ ಫಾರ್ಮುಲಾನ ನಾನು ಚೇಂಜ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಯಾವ ರೀತಿ ಚೇಂಜ್ ಮಾಡ್ತಾ ಇದ್ದೀನಿ ಅಂತ. ಸಮ್ ಆಫ್ P1 Q0 ಡಿವೈಡೆಡ್ ಬೈ ಸಮ್ ಆಫ್ P0 Q0 ಏನಾಗುತ್ತೆ? ದಿಸ್ ಈಸ್ ನಥಿಂಗ್ ಬಟ್ ಅ Laspeyres, ರೈಟ್. ಸೊ ಹಾಗಿದ್ರೆ ಇಲ್ಲಿ ನಾನು ಇದನ್ನ ತೆಗೆದ್ಬಿಟ್ಟು ಇಲ್ಲಿ ಇದನ್ನ ನಾನು ರಿಮೂವ್ ಮಾಡಿ ಇಲ್ಲಿ ನಾನು ಏನ್ ಬರೀತಾ ಇದ್ದೀನಿ, P01L, P01L, ರೈಟ್. Laspeyres ಫಾರ್ಮುಲಾ ಇತ್ತು, Laspeyres ಕಂಟೆಂಟ್ ಇತ್ತು, ಅದನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲಿ P01L ಅಂತಂದು ಹೇಳಿ ನಾನು ಬರೀತಾ ಇದ್ದೀನಿ. ಸೊ ಹಾಗಿದ್ರೆ ಪ್ಲಸ್ ಇದು ಯಾರ ಫಾರ್ಮುಲಾ? ಸಮ್ ಆಫ್ P1 Q1 ಡಿವೈಡೆಡ್ ಬೈ ಸಮ್ ಆಫ್ P0 Q1 ಇಸ್ ಅ Parshas ಪ್ರೈಸ್ ಇಂಡೆಕ್ಸ್ ನಂಬರ್. ಸೊ ಹಾಗಿದ್ರೆ ಇಲ್ಲಿ ಇದನ್ನ ನಾನು ರಿಮೂವ್ ಮಾಡಿಬಿಟ್ಟು
ಏನ್ ಬರೀತಾ ಇದ್ದೀನಿ ಪ್ಲಸ್ P01 P ಅಂತಂದು ಹೇಳಿ ಬರೀತಾ ಇದ್ದೀನಿ. ಸೊ ಹಾಗಿದ್ರೆ ಕ್ವಶನ್ ಕೇಳ್ಬೋದು, ಮೇಡಮ್ ಇಲ್ಲಿ ಇಂಟು 100 ಏನಾಗುತ್ತೆ? ಹಾಗಿದ್ರೆ ಇಂಟು 100 ಹೋಗುತ್ತೆ, ರಿಮೂವ್ ಆಗುತ್ತೆ. ಯಾಕೆ ಹೋಗುತ್ತೆ ಇಂಟು 100? ಯಾಕೆ ರಿಮೂವ್ ಆಗುತ್ತೆ ಇಂಟು 100? ಇಲ್ಲಿ ನೋಡಿ, ಇಲ್ಲಿ ನಮಗೆ P01 L ವ್ಯಾಲ್ಯೂ ಕೊಟ್ಟಿದ್ದಾನೆ. ಎಷ್ಟು ಬಂದಿದೆ ವ್ಯಾಲ್ಯೂ? 150.3 ಬಂತು. ಸೊ 150.3 ನಮಗೆ ಹೇಗೆ ಬರುತ್ತೆ ಅಂದ್ರೆ ವೆನ್ ಯು ಮಲ್ಟಿಪ್ಲೈ ಇಟ್ ಬೈ 100. ಸೊ ನಾವಲ್ಲಿ ಲಾಸ್ಪಿಯರ್ಸ್ ಫಾರ್ಮುಲಾ ಡಿವೈಡೆಡ್ ಬೈ ಮಾಡಿದಾಗ ನಮ್ಗಲ್ಲಿ 1 ಇದೇನು ಬಂದಿರುತ್ತೆ 1.503 ಅಂತ ಬಂದಿರುತ್ತೆ. ಇದನ್ನ ನಾವಲ್ಲಿ ಏನ್ ಮಾಡಿಬಿಟ್ಟಿರ್ತೀವಿ, ಆಲ್ರೆಡಿ ಇಂಟು 100 ಮಾಡಿರ್ತೀವಿ, ರೈಟ್? ಸೊ ದೇರ್ ಫೋರ್ ಈ ರೀತಿ ಪ್ರಾಬ್ಲಮ್ ಈ ರೀತಿ ಫಾರ್ಮುಲಾ ಬರ್ದಾಗ ಸೊ ವಿ ಹ್ಯಾವ್ ಟು ರಿಮೂವ್ ಇಂಟು 100. ಇಲ್ಲೇನು ಇಂಟು 100 ಇರುತ್ತಲ್ವ ಅದನ್ನ ತೆಗಿಬೇಕಾಗುತ್ತೆ. ಯಾಕಪ್ಪ ಅಂತ ಅಂದ್ರೆ ವಿ ಹ್ಯಾವ್ ಓನ್ಲಿ ಒನ್ ರೀಸನ್, ಇದ್ರ ಆಲ್ರೆಡಿ ನಾವಿಲ್ಲಿ ಮಲ್ಟಿಪ್ಲೈ ಮಾಡಿರ್ತೀವಿ. ಕ್ಲಿಯರ್? ಎಸ್. ಸೊ ಹಾಗಿದ್ರೆ what is the formula for Darvish-Pauli's? What is the formula for Darvish-Pauli's? One more formula. So one more formula we have half into P01L plus P01P. So now can you solve the problem? ಇವಾಗ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದಾ? Yes. So how to solve the problem then? Half as it is ಬರ್ಕೊಳ್ಳಿ. P01L ಎಷ್ಟಿದೆ ನೋಡಿ 150.3 plus P ಎಷ್ಟಿದೆ 144.6. ಸೊ ಹಾಗಿದ್ರೆ ವೆರಿ ಸಿಂಪಲ್, ಇವೆರಡನ್ನ ಫಸ್ಟ್ ಆಡ್ ಮಾಡ್ಕೊಳೋದು ಅಂಡ್ ದೆನ್ ಡಿವೈಡೆಡ್ ಬೈ 2 ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ? ಆನ್ಸರ್ ಸಿಗುತ್ತೆ. ಸೊ ಹಾಗಿದ್ರೆ ಹಾಫ್ ಇಂಟು ಅವೆರಡನ್ನು ಆಡ್ ಮಾಡ್ಕೊಳ್ಳಿ. ಆಡ್ ಮಾಡ್ಕೊಂಡಾಗ ಎಷ್ಟಾಗುತ್ತೆ? ಹೌ ಮಚ್ ಇಟ್ ವಿಲ್ ಬಿ? ವಿಲ್ ಬಿ 294.8. 294.8. ಸೊ ಹಾಗಿದ್ರೆ 294.8 divided by 2. So your answer will be 147.45. 147.45. So P01 dB. P01 dB. 147.45 is your answer. So next one, same as it is, Fisher. So ಹಾಗಿದ್ರೆ ಇಲ್ಲೂ ಕೂಡ ಫಿಶರ್ಸ್ ಗೆ ಏನಿರ್ತಾ ಇತ್ತು? ಸ್ಕ್ವೇರ್ ರೂಟ್ ಇರ್ತಾ ಇತ್ತು, ರೈಟ್? ಇಲ್ಲಿ ನಾನು ಫಾರ್ಮುಲಾ ಬರ್ದಿದ್ದೆ, ಒರಿಜಿನಲ್ ಫಾರ್ಮುಲಾ ನಾನೇನು ಬರ್ದಿದ್ದೆ ಅಲ್ಲಿ ಸ್ಕ್ವೇರ್ ರೂಟ್ ಇಂಟು ಇರ್ತಾ ಇತ್ತು, ರೈಟ್? ಸೊ ಹಾಗಿದ್ರೆ ಇಲ್ಲಿ P01 Fisher F is equal to so square root of P01L into P01P. ಇಲ್ಲಿ into 100 ಬರಿಬೇಕಾ? Into 100. If you write into 100, then that formula is wrong. Then you will get the wrong answer. You should not write into 100 for this type of formula. So ಹಾಗಿದ್ರೆ ಈ ಟೈಪ್ ಆಫ್ ಫಾರ್ಮುಲಾಗೆ ನಾವಲ್ಲಿ ಇಂಟು 100 ಬರೆಯೋ ಹಾಗಿಲ್ಲ, ಬಿಕಾಸ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಲಾಸ್ಟ್ ಇಯರ್ಸ್ ಮತ್ತೆ ಪಾಸ್ಟ್ ಇಯರ್ಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ, ಅಲ್ಲಿ ಇಂಟು 100 ಆಲ್ರೆಡಿ ನಾವು ತಗೊಂಡಿರ್ತೀವಿ. ಸೊ ಹಾಗಾಗಿ ಇಲ್ಲಿ ಅಗೇನ್ ಈ ರೀತಿ ಫಾರ್ಮುಲಾದಲ್ಲಿ ನಾವು ಇಂಟು 100 ಮಾಡೋ ಹಾಗಿಲ್ಲ. ಸೊ ಹಾಗಿದ್ರೆ ರೈಟ್ ಡೌನ್ ಸ್ಕ್ವೇರ್ ರೂಟ್ ಆಫ್ 150.3 ಇಂಟು 144.6. ಹಾಗಿದ್ರೆ ಎರಡನ್ನು ಮಲ್ಟಿಪ್ಲೈ ಮಾಡಿ. ಸೊ ಎರಡನ್ನು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ? ಯು ವಿಲ್ ಗೆಟ್ ದ ಆನ್ಸರ್ 21733. ಸ್ಕ್ವೇರ್ ರೂಟ್ ಆಫ್ 21733 21,733.38. ಸೊ ಸ್ಕ್ವೇರ್ ರೂಟ್ ಅನ್ನ ತೆಗೆದಾಗ P01F is equal to you will get 147.42. 147.42 is your answer. 147.42 is your answer. Okay? Yes. So once again I will explain it. Okay? So these are very simple problems. So this is of 2 marks. So nimge 2 marks alli 100% ಕೇಳೋ ಅಂತ ಕ್ವೆಶ್ಚನ್ಸ್ ಗಳಿದು. ಓಕೆ? ಸೊ ನಿಮಗೆ ಡಾರ್ಬಿಶ್-ಪೌಲಿಸ್ ಕೇಳ್ತಾರೆ, ಇಲ್ಲ ಫಿಶರ್ಸ್ ಕೇಳ್ತಾರೆ. ಈ ರೀತಿ ಪ್ರಾಬ್ಲಮ್ ಬಂದಾಗ ಲಾಸ್ಟ್ ಇಯರ್ಸ್ ಮತ್ತೆ ಪಾಸ್ಟ್ ಇಯರ್ಸ್ ಇವೆರಡನ್ನು ಯೂಸ್ ಮಾಡ್ಕೊಂಡು ಮಾಡೋ ಅಂಥದ್ದು ನಮಗೆ ಇಲ್ಲಿರುವಂಥದ್ದು ಎರಡೇ ಪ್ರಾಬ್ಲಮ್. ಎರಡು ಪ್ರಾಬ್ಲಮ್ ಯಾವುದು? ಒಂದು ಡಾರ್ಬಿಶ್-ಪೌಲಿ ಅಥವಾ ಇನ್ನೊಂದು ಯಾವುದು ಫಿಶರ್ಸ್. ಇವೆರಡರಲ್ಲಿ ಯಾವುದಾದ್ರೂ ಒಂದನ್ನು ನಮ್ಗೆ ಇಲ್ಲಿ 2 ಮಾರ್ಕ್ಸ್ಗೆ ಕೇಳ್ತಾರೆ. ಸೊ ಹಾಗಿದ್ರೆ ಕ್ವಶನ್ಸ್ ಈ ರೀತಿ ಇರುತ್ತೆ. ಸೊ ಕ್ವಶನ್ ಯಾವ ರೀತಿ ಇರುತ್ತೆ ನೋಡಿ. ಸೊ ದಿಸ್ ಇಸ್ ಯುವರ್ ಕ್ವಶನ್. ಸೊ ಇಫ್ P01L is equal to 150.3 and P01L is equal to 150.3 and P01P is equal to 144.6 and find Darvish-Pauly and Fisher's price index number ಅಂತ ಹೇಳಿದ್ರು. ಸೊ ಹಾಗಿದ್ರೆ ಗಿವನ್
P01L. So given things ಬರ್ಕೊಳ್ಳಿ. Given things ಬರ್ಕೊಂಡಾದ್ಮೇಲೆ write down the formula. So what is the formula for Darvish-Bowley? P01dB is equal to how much? Half into P01L plus P01P. So substitute the value. So values ಅನ್ನು substitute ಮಾಡ್ಕೊಳ್ಳಿ. 150.3 plus 144.6. So first ಇವೆರಡನ್ನು add ಮಾಡ್ಕೋಬೇಕು. 294.8 and then do the divided by, you will get P01 dB is equal to 147.45. Next, as it is Fisher's price index number. So what is the formula for Fisher's price index number? We have square root of P01L into P01P and then write down the values under square root. You will get 21,733.38. Take out the square root, so you will get 147.42 is your Fisher's price index number. Okay, yes. So let's move to next problem. Okay, next problem. Next problem, if P01L is equal to 220.6, if P01L is equal to 220.6 and P01dB is equal to P01 dB is equal to 228.4. Find P01P. Then find P01P. Then find P01P. Okay? Yes. So ಇಲ್ಲಿ ನೋಡಿ. So this is also very important question. So ಈ 2 marks problem ಅಲ್ಲಿ ಯಾವುದು ಬೇಕಾದರೂ ಕೇಳಬಹುದು. ಪ್ರೀವಿಯಸ್ ಪ್ರಾಬ್ಲಮ್ P01L P01P ಕೊಟ್ಬಿಟ್ಟು P01dB ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು, ಅಥವಾ P01F ಫೈಂಡ್ ಔಟ್ ಮಾಡಿ ಅಂತ ಕೇಳಬಹುದು, ಅಥವಾ ಈ ರೀತಿಯಾಗಿರೋ ಪ್ರಾಬ್ಲಮ್ಸ್ ಅನ್ನ ಕೊಡಬಹುದು. ಸೊ ಇಲ್ಲೇನ್ ಮಾಡ್ತಾ ಇದ್ದಾರೆ, P01L ರೈಟ್ ಅಂಡ್ ದೆನ್ P01dB. ಇಲ್ಲಿ ಗಿವನ್ ಥಿಂಗ್ ಏನನ್ನು ಕೊಟ್ಟಿದ್ದಾನೆ ನೋಡಿ. ಸೊ ಐ ವಿಲ್ ರೈಟ್ ದ ಗಿವನ್ ಥಿಂಗ್ ಹಿಯರ್. ಗಿವನ್ ಇಸ್ ಈಕ್ವಲ್ ಟು ಗಿವನ್ P01L is equal to 220.6 and then P01dB is equal to 228.4. What you need to find out? We need to find out P01P find out ಮಾಡಿ ಅಂತ ಹೇಳಿ ಕ್ವೆಶ್ಚನ್ ಅಲ್ಲಿ ಕೇಳಿದ್ದಾರೆ. So now tell me guys, how to find out P01P? So P01P find out ಮಾಡಬೇಕಂದ್ರೆ ಇಲ್ಲಿ ನೋಡಿ, we have dB. dB means what? Darvish-Bowley's value ಕೊಟ್ಟಿದ್ದಾನೆ. So Darvish-Bowley value ಕೊಡ್ತಾ ಇದ್ದಾನೆ ಅಂದ್ರೆ it is nothing but we have Darvish-Bowley's formula, right? So ಹಾಗಿದ್ರೆ ನಮ್ಮ ಹತ್ರ ಏನಿದೆ ಇವಾಗ, Darvish-Bowley's formula ಇದೆ. Very simple. P01 dB is equal to, what is the formula for Darvish-Bowley's? Previous problem ಅಲ್ಲಿ ಹೇಳಿದ್ದೆ, half into P01L plus P01P into 100 ಬರಿಬೇಕಾ? No, you should not write into 100. So ಹಾಗಿದ್ರೆ P01 dB. Do you have P01 dB value in given thing? Yes, we have 228.4. So ಹಾಗಿದ್ರೆ P01 dB ಇರೋ ಹತ್ರ ವ್ಯಾಲ್ಯೂ ಬರ್ಕೊಳ್ಳಿ. 228.4 is equal to half into, so you again ಮಾಡ್ತೀರಾ, do you have P01L? P01L ಇದೆನಾ? Yes, ನಮ್ಮ ಹತ್ರ P01L ಇದೆ. How much? 220.6. What you have to find out? P01P. Write down as it is. P01P ನ ಅದು ಯಾವ ರೀತಿ ಇದೆ ಅದೇ ರೀತಿ ಬರ್ಕೊಂಡು ಕೈ ಬಿಡಿ. ಓಕೆ, ಎಸ್. ಸೊ ಇವಾಗ
ಮೋಸ್ಟ್ ಆಫ್ ದ ಸ್ಟೂಡೆಂಟ್ಸ್ ತಪ್ಪು ಮಾಡೋದು ಇದೇ ಸ್ಟೆಪ್ ಅಲ್ಲಿ. ಈಗ ನೆಕ್ಸ್ಟ್ ಸ್ಟೆಪ್ ಅಲ್ಲೇ ತುಂಬಾ ಜನ ತಪ್ಪು ಮಾಡ್ತಾರೆ. ಸೊ ಇಲ್ಲಿ ಏನ್ ಮಾಡ್ಬೇಕಾಗುತ್ತೆ, 1/2 ಇದೆ, ಇದ್ರ ನಡುವೆ ಏನಿದೆ ಇಂಟು ಇದೆ, ಇಲ್ಲಿ ಇಂಟು ಇದೆ, ರೈಟ್. 1/2 ಇದೆ, ಇಲ್ಲಿ 1/2 ಇದೆ, ರೈಟ್. ಈ /2 ಇಲ್ಲಿ 1/2 ಇದು ಈ ಕಡೆ ಬಂದಾಗ ಏನಾಗುತ್ತೆ, ಇಂಟು 2 ಆಗುತ್ತೆ. ಇಸ್ ಈಕ್ವಲ್ ಟು ಇಂದ RHS ಸೈಡಿಗೆ ಬಂದಾಗ ಏನಾಗುತ್ತೆ ನಿಮಗೆ, ಇಂಟು 2 ಆಗುತ್ತೆ, ರೈಟ್. ಸೊ ಹಾಗೆ 228.4 ಇಂಟು 2 ಇಸ್ ಈಕ್ವಲ್ ಟು, ಇದು ಈ ಕಡೆ ಬಂತು, ಈ ಟರ್ಮ್ ಏನಾಯ್ತು LHS ಸೈಡಿಗೆ ಬಂತು. ಸೊ RHS ಅಲ್ಲಿ ನಮಗೆ ಏನು ಉಳಿತು, 220.6 ಪ್ಲಸ್ P01P. ಸೊ ಒನ್ಸ್ ಅಗೇನ್ ಐ ವಿಲ್ ರಿಪೀಟ್, ಇಲ್ಲಿ 1/2 ಇರುವಂತದ್ದು RHS ಇಂದ LHS ಸೈಡಿಗೆ ಅಂದ್ರೆ ರೈಟ್ ಹ್ಯಾಂಡ್ ಸೈಡ್ ಇಂದ ಲೆಫ್ಟ್ ಹ್ಯಾಂಡ್ ಸೈಡಿಗೆ ನಾವೆಲ್ಲದನ್ನ ಶಿಫ್ಟ್ ಮಾಡ್ತಾ ಇದೀವಿ. ಯಾವ್ದನ್ನ, 1/2. ಈ ಕಡೆ 1/2 ಇದ್ರೆ LHS ಗೆ ಲೆಫ್ಟ್ ಹ್ಯಾಂಡ್ ಸೈಡಿಗೆ ಬಂದಾಗ ಏನಾಗುತ್ತೆ, ಅದು ಇಂಟು 2 ಆಗುತ್ತೆ, ಮಲ್ಟಿಪ್ಲಿಕೇಶನ್ 2 ಆಗುತ್ತೆ. ಸೊ ಅಲ್ಲಿಗೆ 228.4 ಇಂಟು 2. ಮತ್ತೆ ಕೇಳ್ಬಿಡ್ರಿ ಮೇಡಮ್ ಇಂಟು 2 ಹೇಗೆ ಬಂತು, ಇಂಟು 2 ಹೇಗೆ ಬಂತು, ಇಲ್ಲಿ ನಮಗೆ 1/2 ಇದೆ, ಇದನ್ನ ನಾವು LHS ಸೈಡಿಗೆ ಶಿಫ್ಟ್ ಮಾಡ್ಕೊಂತ ಇದೀವಿ. ಸೊ ಹಾಗಿದ್ರೆ ಇಲ್ಲಿ ರಿಮೈನಿಂಗ್ ಆಸ್ ಇಟ್ ಇಸ್ ನಮಗೆ 220.6 ಪ್ಲಸ್ P01P ಉಳಿಯುತ್ತೆ. ಸೊ ಹಾಗಿದ್ರೆ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಮಲ್ಟಿಪ್ಲೈ ಮಾಡ್ಕೊಂಡಾಗ ನಿಮ್ಗೆ ಏನ್ ಬರುತ್ತೆ, 456.8. ಹೌ ಮಚ್, 456.8 is equal to 220.6 plus P01P. So next step. So ಹಾಗಿದ್ರೆ next step ಏನಾಗುತ್ತೆ, 220.6 ಇಲ್ಲಿ ನೋಡಿ LHS ಸೈಡ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇಲ್ಲಿ ನಮಗೆ ಯಾವುದೇ ರೀತಿ ಟರ್ಮ್ಸ್ ಇಲ್ಲ, ಮುಗೀತು. ನಮ್ಮ ಹತ್ರ ಇರೋದು ಒಂದೇ ಟರ್ಮ್ 456.8, ಅಲ್ಲಿಗೆ ಮುಗೀತು. ಬಟ್ ಆದ್ರೆ ವಿ ಹ್ಯಾವ್ ಟರ್ಮ್ಸ್, 2 ಟರ್ಮ್ಸ್ ಇನ್ RHS ಸೈಡ್. ರೈಟ್ ಹ್ಯಾಂಡ್ ಸೈಡ್ ಅಲ್ಲಿ ನಮಗೆ 2 ಟರ್ಮ್ಸ್ ಇದೆ, ಯಾವ್ದಾದ್ರು 220.6 ಪ್ಲಸ್ P01P ಅಂತ ಹೇಳಿ ನಮ್ಮ ಹತ್ರ ಇಲ್ಲಿ 2 ಟರ್ಮ್ಸ್ ಇದೆ. ಸೊ ಇದನ್ನ ಏನ್ ಮಾಡ್ಬೇಕಾಗುತ್ತೆ ನೋಡಿ, ವಿ ನೀಡ್ ಟು ಫೈಂಡ್ ಔಟ್ P01P ಫೈಂಡ್ ಔಟ್ ಮಾಡ್ಬೇಕಾಗುತ್ತೆ. ಸೊ ಪ್ಲಸ್ RHS ಇಂದ LHS ಗೆ ಶಿಫ್ಟ್ ಮಾಡಿದ್ರೆ ಏನಾಗುತ್ತೆ, ಪ್ಲಸ್ ಸೈನ್ ಇದೆ, ಪ್ಲಸ್ ಸೈನ್ RHS ಇಂದ ಮೈನಸ್ ಆಗುತ್ತೆ. ಸೊ ಹಾಗಿದ್ರೆ 456.8 ಮೈನಸ್ 220.6 is equal to P01P. ಸೊ ಹಾಗಿದ್ರೆ ಅವೆರಡನ್ನು ಮೈನಸ್ ಮಾಡಿ ವಿಲ್ ಗೆಟ್ 236.2 as your answer is equal to P01P. So ಹಾಗಿದ್ರೆ this index number is equal to how much, 236.2 is your answer. Okay, yes. So next problem, okay, next problem. So we have P01L, once again P01L is equal to 160 if P01L is equal to 160 and P01DB is equal to 155, P01DB is equal to 155, then what we have to find out, again we have to find out P01P is equal to question mark. Okay, so P01L ಕೊಟ್ಟಿದ್ದಾನೆ, P01DB ಕೊಟ್ಟಿದ್ದಾನೆ, P01P ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಹಾಗಿದ್ರೆ again the same question, right, as it is previous problem, this problem is same as it is previous problem. So ಹಾಗಿದ್ರೆ, so here we have Darvish-Bowley's price index number formula. So P01DB is equal to half into P01L plus P01P. So substitute the values. P01DB is equal to 155 is equal to half into
P01L is equal to 160 plus P01P. ಸೊ ಹಾಗಿದ್ರೆ 1 divided by 2 ಇದೆ, LHS ಗೆ ಶಿಫ್ಟ್ ಮಾಡಿ 155 into 2 is equal to 160 plus P01P. ಸೊ ಹಾಗಿದ್ರೆ ಮಲ್ಟಿಪ್ಲೈ ಮಾಡಿ ಬರೆದಾಗ ಏನಾಗುತ್ತೆ 310 is equal to 160 plus P01P. ಸೊ 160 ಏನು ಮಾಡಿ ಈ ಕಡೆ ತಗೊಂಡು ಬನ್ನಿ. ಸೊ LHS ಗೆ ಶಿಫ್ಟ್ ಮಾಡಿ 310 minus 160 is equal to P01P. How much you will get? You will get 150 as your answer. P01P is equal to 150. Okay, P01P is equal to 150. This problem is same as previous problem. Okay, yes. So next problem, let's move to next problem. Next problem, the question is P01P is equal to 115 if P01P is equal to 115 and P01 dB is equal to 118. Find. So nodi ಏನನ್ನ find out ಮಾಡಬೇಕು. So you have to create the question. Okay, see ನೋಡಿ, if P01P ಕೊಟ್ಟಿದ್ದಾನೆ, P01 dB ಕೊಟ್ಟಿದ್ದಾನೆ, ಸೊ ಹಾಗಿದ್ರೆ ಏನನ್ನ ಫೈಂಡ್ ಔಟ್ ಮಾಡಬೇಕಾಗುತ್ತೆ ನಾವು? ಎಸ್, ವೆರಿ ಗುಡ್, ಲಾಸ್ಟ್ ಇಯರ್ P01L is equal to what? Okay, yes. ಸೊ ಹಾಗಿದ್ರೆ ರೈಟ್ ಡೌನ್ P01 dB ಫಾರ್ಮುಲಾ is equal to half into P01L plus P01P, right? So they substitute the values. 118 is equal to half into P01L, we don't know, write down as it is, plus what is the value of P01P? 150. So 118 into 2 is equal to P01L plus 150. 118 into 2 is equal to how much? 236. 236 is equal to P01L plus 150. ಇದನ್ನ ಇವಾಗ ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ. 236 minus 115 is equal to P01L. So what is your answer? 236 121 is equal to P01L. 121 is equal to P01L. Okay, yes. So next problem. Next problem. Next problem. Okay. If P01 P is equal to 101.6, if P01 P is equal to 101.6 and P01 F is equal to P01 F is equal to 99.6. 99.6. P01 F is equal to 99.6. P01 L is equal to what? Okay, yes. So look at the problem. So here we have, if P01 P is equal to 101.6, P01 F is equal to 99.6, P01 L is equal to what? See, what is the difference between previous problem and current problem? So previous problem ಮತ್ತೆ current problem ಗೆ ನಾವು ನೋಡಿದಾಗ, ಕಂಪೇರ್ ಮಾಡಿ ನೋಡಿದಾಗ, so what is the difference? There we had Darvish-Boyle's formula. Here we have Fisher's price index formula. So ಯಾಕಂದ್ರೆ Fisher's ಕೊಟ್ಟಿದ್ದಾನಲ್ವಾ, right? So ಹಾಗಿದ್ರೆ write down the Fisher's price index formula. P01F is equal to square root of
P01L into P01P. So how to solve this problem? Yes, we have Fisher's price index number formula. So we have Fisher's price index number, write down 99.6 is equal to square root of P01 we have to find out, write down as it is P01L into P01P is equal to, we know the value 101.6 is the value, right? So therefore, so RHS side ಅಲ್ಲಿ ಸ್ಕ್ವೇರ್ ರೂಟ್ ಇದೆ, ಅದನ್ನ ಸ್ಕ್ವೇರ್ ರೂಟ್ ರಿಮೂವ್ ಮಾಡ್ಬೇಕಂದ್ರೆ ಏನಾಗುತ್ತೆ, ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂತ ಕರಿತೀವಿ, ರೈಟ್? ಏನಂತ ಕರಿತೀವಿ? ಸ್ಕ್ವೇರ್ ಆನ್ ಬೋತ್ side. So we have to remove this square root because here we are having unknown content, unknown value. ಅಲ್ಲಿ ನಮಗೆ ವ್ಯಾಲ್ಯೂ ಗೊತ್ತಿಲ್ಲ, P01 ಎಲ್ಲೆಲ್ಲ ನಾವು ಫೈಂಡ್ ಔಟ್ ಮಾಡಬೇಕು. ಸೊ ಈ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕು. ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡ್ಬೇಕಂದ್ರೆ ನಾವೇನ್ ಮಾಡ್ಬೇಕಾಗುತ್ತೆ, ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂತ ಕರಿತೀವಿ. ಸೊ ಹಾಗಿದ್ರೆ 99.6 ಹೋಲ್ ಸ್ಕ್ವೇರ್ is equal to square root of P01L into 101.6 ಸ್ಕ್ವೇರ್. ಸೊ ಹಾಗಿದ್ರೆ ಇಲ್ಲಿ ಏನಾಗುತ್ತೆ, ಸ್ಕ್ವೇರ್ ರೂಟ್ ಗೆಟ್ ಕ್ಯಾನ್ಸಲ್. ಓಕೆ, ಸೊ ಹಾಗಿದ್ರೆ ನಮ್ಗೆ ಉಳಿಯುವಂಥದ್ದೇನು 99.6 ಸ್ಕ್ವೇರ್ ಮಾಡಿ. ಸೊ 99.6 ಸ್ಕ್ವೇರ್ ಮಾಡಿದಾಗ ಏನಾಗುತ್ತೆ, 9920.16 9920.16 is equal to ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಯಿತು, ಬ್ರಾಕೆಟ್ ಹೋಯ್ತು, ಅಲ್ಲಿಗೆ ಏನು ಬರುತ್ತೆ ನಮಗೆ, P01L into 101.6. ಸೊ ಇವಾಗ ಏನು ಮಾಡಬೇಕಾಗುತ್ತೆ, RHS ಸೈಡಲ್ಲಿ ನಮ್ಗೆ ಏನಿದೆ, ಮಲ್ಟಿಪ್ಲಿಕೇಶನ್ ಇದೆ, ಇಂಟು 101.6. ಇದನ್ನ LHS ಸೈಡಿಗೆ ತಗೊಂಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ ಆಗುತ್ತೆ. ಸೊ ಹಾಗಿದ್ರೆ 9920.16 divided by 101.6 is equal to P01L. Divided by ಮಾಡಿದಾಗ your answer will be 97.64. How much? 97.64 is equal to P01L. P01L. Okay? Yes. So once again, I will repeat the problem. If P01P is equal to 101.6, P01F is equal to 99.6, find out P01L. P01L ಲಾಸ್ಟ್ ಪೇರ್ ಏನಾಗುತ್ತೆ ಅಂತ ಕೇಳಿದಾನೆ. ಸೊ ಪಾಶೇಸ್ ಕೊಟ್ಟಿದ್ದಾರೆ, ಫಿಶರ್ಸ್ ಕೊಟ್ಟಿದ್ದಾರೆ, ಲಾಸ್ಟ್ ಪೇರ್ ಏನಾಗುತ್ತೆ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರು. ಸೊ ಹಾಗಿದ್ರೆ ಅಲ್ಲಿ ನಮಗೆ ಫಿಶರ್ಸ್ ಇದೆ. ಸೊ ಹಾಗಿದ್ರೆ ವಾಟ್ ಈಸ್ ದ ಹಿಂಟ್? ವಿ ಹ್ಯಾವ್ ಫಿಶರ್ಸ್. ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಇದೆ. ಸೊ ರೈಟ್ ಡೌನ್ ದ ಫಿಶರ್ಸ್ ಫಾರ್ಮುಲಾ. ಫಿಶರ್ಸ್ ಪ್ರೈಸ್ ಇಂಡೆಕ್ಸ್ ನಂಬರ್ ಫಾರ್ಮುಲಾ ಬರ್ಕೊಳ್ಳಿ. P01F is equal to square root of P01L into P01P. So substitute the values. 99.6 is equal to square root of P01L into 101.6. So ಇಲ್ಲೇನು ಮಾಡಬೇಕಾಗುತ್ತೆ, ಈ ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಸ್ಕ್ವೇರ್ ರೂಟ್ ಅನ್ನ ಕ್ಯಾನ್ಸಲ್ ಮಾಡಬೇಕಾಗಿರೋದ್ರಿಂದ ಸ್ಕ್ವೇರ್ ಆನ್ ಬೋತ್ ಸೈಡ್ ಅಂತ ಹೇಳಿ ಕರಿತೀವಿ. ಸೊ ಹಾಗಿದ್ರೆ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿ. ಸೊ ಸ್ಕ್ವೇರ್ ಆನ್ ಬೋತ್ ಸೈಡ್ ಮಾಡಿದಾಗ ಇಲ್ಲಿ ಸ್ಕ್ವೇರ್ ರೂಟ್ ಸ್ಕ್ವೇರ್ ಗೆಟ್ ಕ್ಯಾನ್ಸಲ್ ಆಗುತ್ತೆ. ಸೊ ಹಾಗಿದ್ರೆ ನಮಗೆ ರಿಮೈನಿಂಗ್ ಏನು ಉಳಿಯುತ್ತೆ, 9920.16. ಇದನ್ನ ಸ್ಕ್ವೇರ್ ಮಾಡ್ಕೋಬೇಕು. 16 is equal to P01L into 101.6. ಈ ಕಡೆ ಇರುವಂತ 101.6 ಅನ್ನ LHS ಸೈಡಿಗೆ ತಗೊಂಡ್ಬನ್ನಿ. ಇಂಟು 101.6 ಇದೆ, LHS ಗೆ ಬಂದ್ರೆ ಏನಾಗುತ್ತೆ, ಡಿವೈಡೆಡ್ ಬೈ 101.6 and division ಮಾಡಿದಾಗ you will get 97.64 as our answer. Okay? Yes. So next problem. Okay. So as I explained, already I have explained, we have two methods. Second one method is construction of index number, construction of price index number, weighted price index number, so there we have two methods, aggregative and then average
How to read this? Weighted aggregative price index number, weighted average price index number. Okay, how to read this? Weighted aggregative price index number, weighted average price index number. Under aggregative we have 1, 2, 3, 4, 5, 6. Laspeyres, Parshas, Marshall Edgeworth, Darvish Follies, Fishers and Cayley's. Under average we have two methods. First one is AM, second one we have GM. Okay, so this is weighted arithmetic mean, weighted arithmetic mean and then weighted geometric mean. ನಿಮಗೆ ಕ್ವಶನ್ ಕೇಳೋದೇ ಏನಂತ ಕೇಳ್ತಾರೆ, ಸೊ ಫೈಂಡ್ ಔಟ್ ವೇಟೆಡ್ ಅರ್ಥಮೆಟಿಕ್ ಮೀನ್ ಅಂತ ಹೇಳಿ ನಿಮಗೆ ಕ್ವಶನ್ ಕೇಳ್ತಾರೆ. ಸೊ ಹಾಗಿದ್ರೆ ಆವರೇಜ್ ಅಂತ ಬಂದಾಗ ವಾಟ್ ಈಸ್ ದ ಫಾರ್ಮುಲಾ? P01 L is equal to, the formula is sum of WP divided by sum of W. It's a weighted price index number. Okay, sum of WP divided by sum of W. And geometric mean formula P01 is equal to anti-log of sum of W log P divided by sum of W. So here we have two formulas. One is arithmetic and geometric mean. Arithmetic mean and geometric mean. Arithmetic mean we have the formula P01 is equal to sum of WP divided by sum of W, and then P01 is equal to anti-log of sum of W into log P divided by sum of W ಅಂತ ಹೇಳಿ ಹೇಳ್ತೀವಿ. ಸೊ ಹಾಗಿದ್ರೆ ಇಲ್ಲಿ ಸೇಮ್ ಆಸ್ ಇಟ್ ಈಸ್, P stands for P1 divided by P0 into 100. W ಅಂತ ಅಂದ್ರೆ ಏನು? weights. W stands for weights. weights ಅನ್ನು ನಿಮಗೆ ಕೊಟ್ಟಿರ್ತಾರೆ. ಓಕೆ, ಸೊ ಹಾಗಿದ್ರೆ weights ಇರುತ್ತೆ, ಪ್ರೈಸ್ P ಇರುತ್ತೆ, ಅವೆರಡನ್ನು ಮಲ್ಟಿಪ್ಲಿಕೇಶನ್ ಮಾಡಿ ಟೋಟಲ್ ತಗೋಬೇಕಾಗುತ್ತೆ. ಯು ವಿಲ್ ಗೆಟ್ ಸಮ್ ಆಫ್ WP divided by sum of W. So what is P stands for? P stands for P1 divided by P0 into 100. So ಹಾಗಿದ್ರೆ so we will solve the problems on arithmetic mean and geometric mean, weighted arithmetic mean and geometric mean. Let's see the problems on weighted arithmetic mean and weighted geometric mean. Weighted arithmetic mean and